ಪ್ರೀತಿಯ 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಈ ನಿಮ್ಮ ದೈಹಿಕ ಶಿಕ್ಷಕನ ಬೆಳಗಿನ ನಮಸ್ಕಾರಗಳು ಮಕ್ಕಳೇ. ಎಲ್ಲರೂ ಆರೋಗ್ಯವಾಗಿದ್ದೀರಿ ಅಂತ ಅಂದ್ಬಿಟ್ಟು ನಾನು ಭಾವಿಸ್ತಾ ಇವತ್ತಿನ ತರಗತಿಯಲ್ಲಿ ಗುಂಪು ಆಟಗಳ ಬಗ್ಗೆ ಅಧ್ಯಯನ ಮಾಡೋಣ. ಕಳೆದ ಒಂದು ತರಗತಿಯಲ್ಲಿ ನಾವು ಆರೋಗ್ಯಕರ ಪರಿಸರದ ಪ್ರಯೋಜನಗಳು ಮತ್ತು ಹಸಿ ತರಕಾರಿಯ ಉಪಯೋಗಗಳನ್ನು ನಾವು ತಿಳ್ಕೊಂಡಿವಿ. ಈಗ ಗುಂಪು ಆಟಗಳಲ್ಲಿ ಒಂದಾದಂತಹ ವಾಲಿಬಾಲ್, ಯಾವುದು ವಾಲಿಬಾಲ್ ಅಂತಕ್ಕಂಥದ್ದು ಗುಂಪು ಆಟ ನಾವು ತಿಳ್ಕೊಳ್ಳೋದು. ಮಕ್ಕಳೇ, ವಾಲಿಬಾಲ್ ಅಂತಕ್ಕಂಥ ಆಟವನ್ನ ನೀವು ಕಳೆದ ಒಂದು ತರಗತಿಯಲ್ಲಿ ಅಧ್ಯಯನ ಮಾಡಿದ್ದೀರ. ಅದರ ಹಿನ್ನೆಲೆ ಏನು, ಅದರ ಇತಿಹಾಸ, ಆಟಗಾರರ ಸಂಖ್ಯೆ, ಮತ್ತೆ ಯಾವ ರೀತಿ ಅಂಕಣ ಇರ್ತದೆ, ಅಂಕಣದ ಉದ್ದ ಎಷ್ಟು, ಅಗಲ ಎಷ್ಟು, ವಾಲಿಬಾಲ್ ಬಳಸ್ತಕ್ಕಂಥ ಉಪಕರಣಗಳು ಯಾವುವು, ಜೊತೆಗೆ ಆಟಗಾರರ ಸಂಖ್ಯೆ ಎಷ್ಟು ಅಂತಕ್ಕಂಥ ಒಂದು ಮಾಹಿತಿಯನ್ನ ನಾವು ತಿಳ್ಕೊಂಡಿದ್ವಿ. ಆದರೂ ಸಮೇತ ಕರೋನಾದಿಂದ ಸುಮಾರು 8 ರಿಂದ 9 ತಿಂಗಳು ಗ್ಯಾಪ್ ಆಗಿದೆ. ನಿಮಗೆ ಮತ್ತೆ ಅದು ಸಿಂಹಾವಲೋಕನ ಮಾಡಬೇಕಾಗಿದೆ, ಪುನರಾವರ್ತನೆ ಮಾಡಬೇಕಾಗಿದೆ. ಅಂತಹ ಒಂದು ಆಟ ವಾಲಿಬಾಲ್ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ, ಮೊದಲನೇದಾಗಿ ಈ ಆಟವನ್ನ ಕಂಡುಹಿಡಿದಂತಹ ವ್ಯಕ್ತಿ ವಿಲಿಯಂ ಜಿ ಮಾರ್ಗನ್. WG ಮಾರ್ಗನ್ ಅಂತ ಕರಿತೀವಿ. ವಿಲಿಯಂ ಜಿ ಮಾರ್ಗನ್ ಅವರು ಅಮೆರಿಕ ದೇಶದವರಾದಂತಹ WG ಮಾರ್ಗನ್ ಅವರು ವಾಲಿಬಾಲ್ನ ಪಿತಾಮಹರು. 1895 ಫೆಬ್ರವರಿ 10 ಕಂಡುಹಿಡಿದರು. ಈ ವಾಲಿಬಾಲ್ನ ಮೊಟ್ಟ ಮೊದಲ ಹೆಸರು ಮಿಂಟೋನೆಟ್ ಅಂತ ಕರೀತಾರೆ. ಎಂತ ಕರೀತಿದ್ರು? ಮಿಂಟೋನೆಟ್ ಅಂತ ಅಂದ್ಬಿಟ್ಟು ಕರೀತಿದ್ರು. ವಾಲಿಬಾಲ್ನ ಪ್ರಥಮ ಹೆಸರು ಪಿತಾಮಹ ಆದ್ರೆ ಇದು ಮೊದಲ ಹೆಸರು. ಈ ವಾಲಿಬಾಲ್ ಅನ್ನ ಕಂಡುಹಿಡಿತಕ್ಕಂಥ ವಿಲಿಯಂ ಜಿ ಮಾರ್ಗನ್ ಅವರು ಮುಂದೆ YMCA ಅಂತಕ್ಕಂಥ ಒಂದು ಸಂಸ್ಥೆ, YMCA ಅಂತಕ್ಕಂಥದ್ದು ಯಂಗ್ ಮ್ಯಾನ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ಅಂತಕ್ಕಂಥ ಸಂಸ್ಥೆ, ಯಂಗ್ ಮ್ಯಾನ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ಅಂತಕ್ಕಂಥ ಒಂದು ಸಂಸ್ಥೆ ಇದು ತನ್ನ ನೀತಿ ನಿಯಮಗಳನ್ನ, ರೂಲ್ಸ್ ರೆಗ್ಯುಲೇಷನ್ಗಳನ್ನ ಜಾರಿ ತರ್ತದೆ. ಸೊ ಅಂದಿನಿಂದ ವಾಲಿಬಾಲ್ ಅಂತಕ್ಕಂಥದ್ದು ಇನ್ನ ಹೆಚ್ಚಿನಾಗಿ ಫೆಡರೇಷನ್ ಇಂಟರ್ನ್ಯಾಷನಲ್ ವಾಲಿಬಾಲ್ FIVB ಅಂತಕ್ಕಂಥ ಒಂದು ಸಂಸ್ಥೆ ಜಾರಿ ಬರುತ್ತೆ. ಫೆಡರೇಷನ್ ಇಂಟರ್ನ್ಯಾಷನಲ್ ದಿ ವಾಲಿಬಾಲ್, ಫೆಡರೇಷನಲ್ ಇಂಟರ್ನ್ಯಾಷನಲ್ ದಿ ವಾಲಿಬಾಲ್ ಅಂತಕ್ಕಂಥ ಒಂದು ಸಂಸ್ಥೆ ಈ ವಾಲಿಬಾಲ್ ಅನ್ನ ಇನ್ನೂ ಉತ್ತುಂಗ ಸ್ಥಾನಕ್ಕೆ ಹೋಗುತ್ತೆ. ಸೊ ಅದೇ ಒಂದು ಸಂಸ್ಥೆ ಇವತ್ತು ಸಮೇತ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಲಿಂಪಿಕ್ಸ್, ಏಷ್ಯನ್ ಗೇಮ್ಸ್ ಸಮೇತ ತನ್ನ ಛಾಪನ್ನ ಮೂಡಿಸಿದೆ. ಸೊ ಈ ಒಂದು ಅಂಕಣ ಅಂತಕ್ಕಂಥದ್ದು ಉತ್ತರ ದಕ್ಷಿಣವಾಗಿ ಇರ್ತಕ್ಕಂಥ ಒಂದು ಅಂಕಣ. 18 ಮೀಟರ್ ಉದ್ದ, 9 ಮೀಟರ್ ಅಗಲ, ಉದ್ದ ಮತ್ತು ಅಗಲ ಇರ್ತಕ್ಕಂಥ. +6 ಟೋಟಲ್ 12 ಆಟಗಾರರ ಸಂಖ್ಯೆ, ಪ್ಲೇಯರ್ಸ್ಗಳ ಸಂಖ್ಯೆ. 6+6 ಅಂತಕ್ಕಂತ ಒಂದು ಆಟಗಾರ ಇರ್ತಾರೆ. ಒಂದು ಟೀಮ್ ಅಲ್ಲಿ 12 ಜನ ಆಟಗಾರ ಇರ್ತಾರೆ.
ಸೊ ಇಂತಹ ಆಟಗಾರರು ಒಳಗೊಂಡಿರ್ತಕ್ಕಂಥ ಒಂದು ನಿಯಮ ಬೆಸ್ಟ್ ಆಫ್ 3, ಬೆಸ್ಟ್ ಆಫ್ 5. 3 ಸೆಟ್ಟಿಗಾದ್ರೂ ಮ್ಯಾಚ್ ಅನ್ನ ಆಡ್ತಾರೆ ಮತ್ತು 5 ಸೆಟ್ಟಿಗಾದ್ರೂ ಮ್ಯಾಚ್ ಅನ್ನ ಆಡ್ತಾರೆ. ಬೆಸ್ಟ್ ಆಫ್ 3 ಅಲ್ಲಿ ಯಾರು 2 ಗೆಲ್ತಾರೋ ಅವ್ರು ವಿನ್. ಬೆಸ್ಟ್ ಆಫ್ 5 ಅಲ್ಲಿ ಯಾರು 3 ಸೆಟ್ ಅನ್ನ ಗೆಲ್ತಾರೋ ಅವ್ರು ಮ್ಯಾಚ್ ವಿನ್ ಆಗುತ್ತೆ. ಅದು ಎಷ್ಟು ಪಾಯಿಂಟಿಗೆ? 25 ಅಂಕಕ್ಕೆ ಒಂದು ಸೆಟ್ ಆದ್ರೆ, 25 ಅಂಕಗಳಿಗೆ ಒಂದು ಸೆಟ್ ಆದ್ರೆ ಯಾರು 2 ಸೆಟ್ ಅನ್ನ ವಿಜಯಶಾಲಿಗಳಾಗ್ತಾರೋ ಅವರು ಮ್ಯಾಚ್ ವಿನ್ ಬೆಸ್ಟ್ ಆಫ್ 3 ನಲ್ಲಿ. ಯಾರು 5 ಅಲ್ಲಿ 3 25 ಅಂಕಗಳು ಯಾರು 25 ಸೆಟ್ ಅನ್ನು ಹೊಂದಿರ್ತಾರೋ ಅವರು ಸಾಲು. ಸಪೋಸ್ 2 ಸೆಟ್ ಹೋಗಿದ್ದರೆ ಇವರು 2 ಸೆಟ್ ಡಿಸೈಡಿಂಗ್ ಸೆಟ್, ಡಿಸೈಡಿಂಗ್ ಸೆಟ್ ಅಲ್ಲಿ 15 ಅಂಕಗಳಿಗೆ ಆಡಲಾಗಿದೆ. 15 ಯಾವುದು ಹಿಂಗೆ. ಸೊ ಸಮ ಆದಂತ ಸಂದರ್ಭದಲ್ಲಿ ಕಂಟಿನ್ಯೂಸ್ 2 ಪಾಯಿಂಟ್ ಯಾರು ತಗೋತಾರೋ ಅಲ್ಲಿವರೆಗೂ ಹಂಗೆ ಆಟ ಮುಂದುವರುತ್ತೆ. ಅಂದ್ರೆ 15 ಮ್ಯಾಚ್ ಅಂತ ಸಂದರ್ಭದಲ್ಲಿ ಎ ಮತ್ತು ಬಿ ಟೀಮ್ ಆಡ್ತಾ ಇದ್ದಾವೆ. ಎ ಟೀಮ್ 12, ಬಿ ಟೀಮ್ 12 ಆಯ್ತಾರೆ. ಇನ್ 3 ಪಾಯಿಂಟ್ ಎರಡಕ್ಕೂ ಬೇಕಾಗುತ್ತೆ. ಸೊ ಬಿ ಟೀಮ್ 13 ತಗೊಳುತ್ತೆ. ಅವಾಗ ಇನ್ 2 ಪಾಯಿಂಟ್ ಬೇಕಾಗುತ್ತೆ ಬಿ ಟೀಮ್ಗೆ. ಸೊ ಅಂತ ಸಂದರ್ಭದಲ್ಲಿ ಇವ್ರು ತಪ್ಪು ಮಾಡ್ತಾರೆ, ಆಪೋಸಿಟ್ ಅವಾಗ ಕಂಟಿನ್ಯೂಸ್ 2 ಪಾಯಿಂಟ್ ಯಾರು ತಗೊಂಡ್ರೆ 13 ಆಯ್ತು. ಅವಾಗ ಏನಾಗುತ್ತೆ, ಬಿ ಟೀಮ್ 14 ತಗೊಳುತ್ತೆ. ಅವಾಗ ಏನಾಗುತ್ತೆ, ಇವ್ರದ್ದು 14 ಆಗುತ್ತೆ. ಎ ಟೀಮು ಬಿ ಟೀಮ್ ಕರೆಕ್ಟ್ ಇಬ್ರದ್ದು ಈಕ್ವಲ್ 14 ಆದ್ರೆ ಮತ್ತೆ 2 ಪಾಯಿಂಟ್ ಲೀಡ್ ಆಗಬೇಕು. ಯಾರು ಮೊದಲು ತಗೋತಾರೋ ಅವರು ವಿನ್ ಆಗ್ತಾರೆ. 2 ಪಾಯಿಂಟ್ ಅಂದ್ರೆ ಎಷ್ಟು? 16 ಯಾರು ಮೊದಲು ಆಗುತ್ತೋ ಅವರು ಮ್ಯಾಚ್ ವಿನ್ ಆಗ್ತಾರೆ. ಸರ್ ಅದಾಗ್ಲಿಲ್ಲ, ಏನಾಯ್ತು? 15 ಆಯ್ತು, ಮತ್ತೆ 17. ಈ ರೀತಿ ಯಾರು 2 ಅಂಕಗಳನ್ನ ಮುಂದುವರೆದು ಕಂಟಿನ್ಯೂಸ್ ಆಗಿ ತಗೊಂತಾರೋ ಅವರು ಮ್ಯಾಚ್ ವಿಜಯಶಾಲಿ ಆಗ್ತಾರೆ ಅಂತ ಅಂದ್ಬಿಟ್ಟು ಕಳೆದ ಒಂದು ತರಗತಿಯಲ್ಲಿ ನಾವು ತಿಳ್ಕೊಂಡಿದ್ವಿ. ಹೌದಲ್ಲ ಮಕ್ಕಳೇ? ಸೊ ಈಗ ಈ ಒಂದು 9ನೇ ತರಗತಿಯಲ್ಲಿ ನಿಮಗೆ ತಾತ್ವಿಕ ವಿಚಾರದಲ್ಲಿ ವಾಲಿಬಾಲ್ ಅಂತಕ್ಕಂಥ ವಿಷಯವನ್ನ ಏನೇನು ಇಟ್ಟಿದ್ದಾರೆ, ಯಾವುದಾದ್ರು ಅಂಶಗಳನ್ನು ಒಳಗೊಂಡಿದೆ ಅಂತಕ್ಕಂಥ ಮಾಹಿತಿಯನ್ನು ಹೇಳೋದಾದ್ರೆ, ವಾಲಿಬಾಲ್ ಆಟದಲ್ಲಿ ಕೆಲವು ತಂತ್ರಗಳಿದಾವೆ, ಸ್ಕಿಲ್. ಇನ್ನೊಂದು ವಾಲಿಬಾಲ್ ಆಟಗಾರರಲ್ಲಿ ಬೇಕಾದಂತಹ ಲಕ್ಷಣಗಳು ಯಾವ್ಯಾವು ಅಂತಕ್ಕಂಥದ್ದು, ಮತ್ತು ವಾಲಿಬಾಲ್ ಪಂದ್ಯಾವಳಿಗಳು ಯಾವ್ಯಾವು, ಟೂರ್ನಮೆಂಟ್ಗಳು ಯಾವ್ಯಾವು, ಬಹುಮಾನ ಮತ್ತು ಪ್ರಶಸ್ತಿಗಳು ಯಾವ್ಯಾವು ಅಂತಕ್ಕಂಥದ್ದು ಈ ಒಂದು ಅಧ್ಯಾಯದಲ್ಲಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ನಾವು ಮಕ್ಕಳೇ ವಾಲಿಬಾಲ್ ಆಟದ ಕೆಲವು ತಂತ್ರಗಳು. ವಾಲಿಬಾಲ್ ಆಟವು ಕ್ರೀಡಾ ಕ್ಷೇತ್ರದಲ್ಲಿ ಸರಳವಾದ ಮತ್ತು ಕ್ರಿಯಾಶೀಲವಾದಂತಹ ಶ್ರೀಮಂತ ಆಟ. ನಮ್ಮಲ್ಲಿ ವಿಶೇಷವಾದ ಒಂದು ಸ್ಥಾನವನ್ನು ಪಡೆದಿದೆ ವಾಲಿಬಾಲ್ ಆಟ ಅಂತಕ್ಕಂಥದ್ದು. ವಲಯದಿಂದ ಹಿಡಿದು ಹೋಬಳಿ ಮಟ್ಟ, ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ, ರಾಜ್ಯ, ರಾಷ್ಟ್ರ ಮಟ್ಟದಲ್ಲಿ ಯಾರು ಭಾಗವಹಿಸ್ತಾರೆ ಕ್ರೀಡಾಪಟುಗಳು, ಅವರು ಡಿವಿಷನ್, ನ್ಯಾಷನಲ್ ಕ್ಲಬ್ಗಳಿಗೆ ಆಡ್ತಕ್ಕಂತಹ ಆಟಗಾರರು ಇದ್ದಾರೆ. ಸೊ ಈ ಆಟ ತನ್ನದೇ ಆದಂತಹ ವಿಶಿಷ್ಟತೆಯನ್ನು ಹೊಂದಿದೆ. ಈಗಾಗಲೇ ನಿಮಗೆ ತಿಳಿಸಿದ ಹಾಗೆ ಕೆಲವು ಅಂಶಗಳನ್ನ ನಾನು ನಿಮಗೆ ಹೇಳಿದ್ದೀನಿ. ಈ ಹೆಚ್ಚಿನದಾಗಿ ವಾಲಿಬಾಲ್ ಆಟದ ತಂತ್ರಗಳು. ಈ ತಂತ್ರಗಳಲ್ಲಿ ಮೊದಲನೇದಾಗಿ ನಾವು ಸರ್ವಿಸ್ ಅಂತಕ್ಕಂಥ ಸ್ಕಿಲ್ ಅನ್ನು ನಾವು ನೋಡಿದ್ರೆ, ಸರ್ವಿಸ್ ಈ ಆಟದಲ್ಲಿ ಗೆಲುವನ್ನು ಸಾಧಿಸಲು ಸರ್ವಿಸ್ ಅಂತಕ್ಕಂಥ ಒಂದು ಸ್ಕಿಲ್ ಬಹಳ ಪ್ರಮುಖವಾದ ಮಹತ್ವವಾದ ಒಂದು ಕೌಶಲ್ಯ ಆಗಿದೆ, ಬಹಳ ಒಂದು ಸ್ಕಿಲ್ ಆಗಿದೆ. ಈ ಎದುರಾಳಿ ತಂಡದ ಮೇಲೆ ಹಿಡಿತವನ್ನು ಸಾಧಿಸಲಿಕ್ಕೆ ತಂತ್ರಗಳಲ್ಲಿ ಇದು ಒಂದು ಸರ್ವಿಸ್ ತಂತ್ರ. ಈ ಸರ್ವಿಸ್ ಮಾಡತಕ್ಕಂಥ ಎದುರಾಳಿ ತಂಡದ ಸಾಮರ್ಥ್ಯವನ್ನು, ದುರ್ಬಲತೆ ಗುರುತಿಸಿ ತಂತ್ರಗಾರಿಕೆಯನ್ನ ನಾವು ಎದುರಿಸಬೇಕಾಗುತ್ತೆ. ಈ ಒಂದು ಸರ್ವಿಸ್ ಅಂತಕ್ಕಂಥದ್ದು ವಾಲಿಬಾಲ್ ಅಲ್ಲಿ ಪ್ರಮುಖ. ಇದರಲ್ಲಿ ಮತ್ತೆ 3 4 ವಿಧಗಳು. 4 ವಿಧಗಳು ಯಾವ್ಯಾವಪ್ಪ ಅಂತಂದ್ರೆ, ಒಂದು ಅಂಡರ್ ಆರ್ಮ್ ಸರ್ವಿಸ್, ಅಂಡರ್ ಆರ್ಮ್ ಸರ್ವಿಸ್.
ಇನ್ನೊಂದು ಸೈಡ್ ಆರ್ಮ್ ಸರ್ವಿಸ್. ಟೆನ್ನಿಸ್ ಸರ್ವಿಸ್. ಟೆನ್ನಿಸ್ ಸರ್ವಿಸ್. ಫೋರ್ತ್ ಒನ್ ಜಂಪ್ ಅಂಡ್ ಸ್ಮ್ಯಾಶ್ ಸರ್ವಿಸ್. ಸರ್ವಿಸ್ ಅಲ್ಲಿ ಎಷ್ಟು ವಿಧ? 4 ವಿಧ ಮಕ್ಕಳೇ. ಯಾವ್ಯಾವಪ್ಪ ಅಂತಂದ್ರೆ, ಒಂದು ಅಂಡರ್ ಆರ್ಮ್ ಸರ್ವಿಸ್. ಅಂಡರ್ ಆರ್ಮ್ ಅಂತಂದ್ರೆ, ಸೊ ಫಾರ್ ಎಕ್ಸಾಂಪಲ್ ನಮ್ದು ಕೈಯಲ್ಲಿ ಟೆಸ್ಟರ್ ನ ಬಾಲ್ ಅಂತ ತಿಳ್ಕೊಂಡ್ರೆ, ಅಂಡರ್ ಆರ್ಮ್ ನಾವು ಕೋರ್ಟ್ ಅನ್ನ ಈ ತರ ಮುಂದೆ ಇದೆ. ಸೊ ಪ್ಯಾರಲಲ್ ಸ್ಟ್ಯಾನ್ಸ್ ಅನ್ನ ನಾವು ಕಾಲನ್ನ ನಾವು ಎಡಗಾಲ ಮುಂದೆ ಇಡ್ತಿದ್ವಿ, ಬಲಗಾಲನ್ನ 45 ಆಂಗಲ್ ಅಲ್ಲಿ ನಿಂತ್ಕೊಂಡಿರ್ತೀವಿ, ಸ್ವಲ್ಪ ನೀ ಫ್ಲೆಕ್ಸ್ ಆಗಿರ್ತೀವಿ, ಬಾಡಿ ಬೆಂಡ ಇರುತ್ತೆ. ಎಡಗೈಯಲ್ಲಿ ಬಾಲ್ ಅನ್ನ ನಾವು ಟಾಸ್ ಮಾಡಬೇಕು, ಫಾಲೋ ಥ್ರೂ ಆಕ್ಷನ್ ಬರ್ಬೇಕಂತಂದ್ರೆ, ಸೊ ಇಲ್ಲಿ ಮುಷ್ಟಿ ಕಟ್ಟಿ ಬಾಲ್ ಅನ್ನ ಟಾಸ್ ಮಾಡಿ ಕೋರ್ಟ್ ಒಳಗೆ ನಟ್ಟು ತಾಗದ ಹಾಗೆ ಹಿಂಗೆ ಅಂಡರ್ ಆರ್ಮ್ ಸರ್ವಿಸ್ ಫಾಲೋ ಥ್ರೂ ಆಕ್ಷನ್ ಬರಬೇಕು. ಇದು ಅಂಡರ್ ಆರ್ಮ್ ಸರ್ವಿಸ್. ಇಲ್ಲಿ ಪೊಸಿಷನ್ ಇರಬೇಕು, ಸ್ಟ್ಯಾನ್ಸ್ ಕರೆಕ್ಟ್ ಇರಬೇಕು, ಸ್ಟಿಲ್ ಆಗಿ ಬಾಡಿ ಕಾಂಟ್ಯಾಕ್ಟ್ ಇರಬೇಕು, ಬಾಲಿಗೆ ಬಾಲನ್ನ ಟಾಸ್ ಮಾಡಬೇಕು, ಮುಷ್ಟಿ ಕಟ್ಟಿ ಕರೆಕ್ಟ್ ಆಗಿ ಬಾಲನ್ನ ಹೊಡೆಯೋದ್ರಿಂದ ಇದು ಅಂಡರ್ ಆರ್ಮ್ ಸರ್ವಿಸ್ ಅಂತ ಅಂದ್ಬಿಟ್ಟು ಆಗಬೇಕು. ಅದೇ ಸೈಡ್ ಆರ್ಮ್. ಸೈಡ್ ಅಂತಂದ್ರೆ ಕಾನ್ಸ್ಟೆಂಟ್ ಆಗಿ ನಿಂತ್ಕೊಂತೀವಿ. ಸೊ ಈ ತರ ನಿಂತ್ಕೊಂಡ್ರೆ ಕೋರ್ಟ್ ಈ ಕಡೆ ಇದೆ ಮಕ್ಕಳೇ. ಸೊ ನಾವೇನ್ ಮಾಡ್ತೀವಿ, ಸೈಡ್ ಅನ್ನು ಕರೆಕ್ಟ್ ಪ್ಯಾರಲಲ್ ಸ್ಟ್ಯಾಂಡ್ ನೀವು ಶೋಲ್ಡರ್ ಲೆವೆಲ್ ಅಲ್ಲಿ ಪಾದಗಳು ಇರಬೇಕು, ನೀ ಫ್ಲೆಕ್ಸ್ ಆಗಿರ್ಬೇಕು, ಎಡಗೈಯಲ್ಲಿ ಬಾಲನ್ನ ಟಾಸ್ ಮಾಡಬೇಕು, ಬಲಗೈ ಮುಷ್ಟಿ ಕಟ್ಟಿ ಸೈಡ್ ಅಲ್ಲಿ ಹೊಡಿತಕ್ಕಂಥದ್ದು. ಈ ಒಂದು ಪೊಸಿಷನ್ ಅಲ್ಲಿ ಬೀಳ್ತಕ್ಕಂಥದ್ದು ಬಾಲನ್ನು. ಈ ಕಡೆ ಕೊಟ್ಟಿದ್ರೆ ಸೊ ಹಿಂಗ್ ನಿಂತ್ಕೊಳ್ಬೇಕು, ಬಾಲ್ ಟಾಸ್ ಮಾಡಿ ಈ ರೀತಿ ಸೈಡ್ ಅಲ್ಲಿ ಅವ್ನು ಲೆಫ್ಟ್ ಹ್ಯಾಂಡ್ ಆಟಗಾರ ಆದ್ರೆ ಬಲಗೈಯಲ್ಲಿ ಬಾಲ್ ಟಾಸ್ ಮಾಡಬೇಕು, ಲೆಫ್ಟ್ ಹ್ಯಾಂಡ್ ಇಂದ ಹೊಡಿಬೇಕು. ಯಾವ ಅಂಡರ್ ಆರ್ಮ್ ವರ್ಷನೇ ಬಲಗಾಲ ಮುಂದಿರಬೇಕು, ಬಲಗೈಯಲ್ಲಿ ಬಾಲ್ ಇಡಬೇಕು, ಮುಷ್ಟಿ ಕಟ್ಟಬೇಕು, ಸೊ ಎಡಗೈಯಲ್ಲಿ ಫಾಲೋ ಥ್ರೂ ಆಕ್ಷನ್ ಮುಂದೆ ಹೋಗ್ಬೇಕು. ಇದು ಅಂಡರ್ ಆರ್ಮ್ ಸರ್ವಿಸ್ ಮತ್ತೆ ಸೈಡ್ ಆರ್ಮ್ ಸರ್ವಿಸ್ ಅಂತ ಅಂದ್ಬಿಡ್ತಾರೆ. ಟೆನ್ನಿಸ್ ಸರ್ವಿಸ್. ಟೆನ್ನಿಸ್ ಸರ್ವಿಸ್ ಅಂತಂದ್ರೆ ಬಾಲನ್ನ ತೂರ್ಬೇಕು, ಬಾಲನ್ನ ಈ ತರ ತೂರ್ ಬಿಟ್ಟು ಟೆನ್ನಿಸ್ ಆಡ್ತೀವಲ್ಲ ನಾವು, ಲಾನ್ ಟೆನ್ನಿಸ್, ಶಟ್ಲ್ ಆಡ್ತೀವಲ್ಲ, ಬಾಲ್ ಬ್ಯಾಡ್ಮಿಂಟನ್, ಸೊ ಸ್ಮ್ಯಾಶ್ ಇರ್ತಲ್ಲ, ಆ ತರ ಟೆನ್ನಿಸ್ ಸರ್ವಿಸ್ ಅಂತ ಅಂದ್ಬಿಟ್ಟು ನಾವು ಹೇಳ್ತೀವಿ. ಅದೇ ತರ ಜಂಪ್ ಅಂಡ್ ಸ್ಮ್ಯಾಶ್. ಜಂಪ್ ಅಂಡ್ ಸ್ಮ್ಯಾಶ್. ಜಂಪ್ ಅಂಡ್ ಸ್ಮ್ಯಾಶ್ ಅಂತಂದ್ರೆ ಕೋರ್ಟ್ ಎಕ್ಸಾಂಪಲ್, ಫಾರ್ ಎಕ್ಸಾಂಪಲ್ ನಿಮಗೆ ಕೋರ್ಟ್ ತೋರಿಸ್ಬೇಕಾದ್ರೆ ನಂಬರ್ 1 ಪೊಸಿಷನ್ ಸರ್ವಿಸ್ 1 2 3 4 5 6 ಇರುತ್ತೆ. ಅಲ್ಲಿ ನಂಬರ್ 1 ಇಲ್ಲಿ 1 2 ಇಲ್ಲಿ 3 4 5 6 ಇದು ಪೊಸಿಷನ್. ಕ್ಲಾಕ್ ವೈಸ್ ಗೊತ್ತಲ್ಲ, ರೊಟೇಷನ್ ಗೊತ್ತಲ್ಲ, ರೊಟೇಷನ್ ಒಂದು 6 ಬರ್ತಾರೆ, 6 5 ಹೋಗ್ತಾರೆ, 5 3 ಹೋಗ್ತಾರೆ, 3 ಇಲ್ಲಿ ಹೋಗ್ತಾರೆ, 2 ಬರ್ತಾರೆ, 2 ಸರ್ವಿಸ್ ಬರ್ತಾರೆ. ಇವ್ರದ್ದು ವರ್ಷನೇ ರೊಟೇಷನ್. ಸೊ 5 4 ಬರ್ತಾರೆ, 4 3 ಬರ್ತಾರೆ, 3 2 ಹೋಗ್ತಾನೆ, 2 1 ಸರ್ವಿಸ್ ಹೋಗ್ತಾನೆ, 1 6 ಬರ್ತಾನೆ. ಈ ತರ ರೊಟೇಷನ್. ಸೊ ಇಂಥ ಸಂದರ್ಭದಲ್ಲಿ ಸರ್ವಿಸ್ ಇಲ್ಲಿ ನಿಂತಿದ್ದಾನಪ್ಪ, ಈ ಕಡೆ ಸರ್ವಿಸ್ ನಿಂತಿದ್ದಾನೆ, ಇಲ್ಲಿ ಎಲ್ಲಿ ಬೇಕಾದ್ರೂ ನೀವು ಸರ್ವಿಸ್ ಮಾಡಬಹುದು. ಇದು ಸರ್ವಿಸ್ ಕ್ಷೇತ್ರ. 8 ಮೀಟರ್ ಫ್ರೀ ಝೋನ್ ಇರ್ತದೆ, ಈ ಕಡೆ 5 ಮೀಟರ್ ಫ್ರೀ ಝೋನ್ ಇರ್ತದೆ. 8 ಮೀಟರ್ ಸಮೇತ ಬಾಲನ್ನ ಅವನು ತೂರ್ಕೊಂಡು ಯಾವ ಕಾಲದಲ್ಲಿ ಅವನು ಪವರ್ ಲೆಗ್ ಯಾವ್ದಂತ ಕಂಡಿಡ್ಕೊಂಡು ಲೆಗ್ ಅನ್ನ ಮುಂದಿರ್ತಾ ಇರ್ತಾರೆ. ಸೊ ಫ್ಲೆಕ್ಸಿಬಲ್ ಆಗಿ ಬಾಲನ್ನ ಮೇಲೆ ತೂರ್ಕೊಂಡು ಹೋಗಿ ಜಂಪ್ ಮಾಡಿ ಸೊ ಲ್ಯಾಂಡ್ ಆಗಿ
ಜಂಪ್ ಮಾಡೇ ಹೊಡಿಬೇಕು, ರಭಸವಾಗಿ ಹೊಡಿಬೇಕು. ಎಲ್ಲಿಗೆ? ಆಪೋಸಿಟ್ ಅಲ್ಲಿ ಎಲ್ಲಿ ಖಾಲಿ ಇದೆ ಜಾಗ ಒಂದು, ಆಪೋಸಿಟ್ ಅಲ್ಲಿ ಯಾರು ವೀಕ್ ಇದ್ದಾರೆ ಒಂದು, ನೆಕ್ಸ್ಟ್ ನಮಗೆ ಎಲ್ಲಿ ಹೊಡೆದ್ರೆ ಪಾಯಿಂಟ್ ಬರ್ತಕ್ಕಂತ ಒಂದು ಸ್ಕಿಲ್ ಅನ್ನ ಇಟ್ಕೊಂಡು ಒಂದು ಕೌಶಲ್ಯಪೂರಿತವಾಗಿ ರಭಸವಾಗಿ ಹೊಡೆದ್ರೆ ಮಾತ್ರ ಪಾಯಿಂಟ್ ಬರ್ತದೆ. ಇದು ವಾಲಿಬಾಲ್ ಅಲ್ಲಿ ಜಂಪ್ ಅಂಡ್ ಸ್ಮ್ಯಾಶ್ ಸರ್ವಿಸ್ ಅಲ್ಲಿ 4 ವಿಧಗಳು ಮಕ್ಕಳೇ. ಇದನ್ನು ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಒಂದೇ ಒಂದು ಸರ್ವಿಸ್ ಕೊಟ್ಟಾರೆ. ಈ ಸರ್ವಿಸ್ ಅಂತಕ್ಕಂಥದ್ದು ರಭಸವಾಗಿ ದುರ್ಬಲ ರಕ್ಷಣಾ ಸಾಮರ್ಥ್ಯ ಹೊಂದಿದ ಪ್ರಥಮ ಪಾಸ್ ಸರಿಯಾಗಿ ನೀಡಲು ಸರ್ವಿಸ್ ಮಾಡಿದಂತ ಒಂದು ಸರ್ವಿಸು ಆಪೋಸಿಟ್ ನಲ್ಲಿ ಫಸ್ಟ್ ಸಪ್ಲೈ ಅಂತ ಏನ್ ಹೇಳ್ತೀವಲ್ಲ, ಸಪ್ಲೈ ಕೊಡದ ಹಾಗೆ ಯಾರು ಅಂತವರಿಗೆ ರಭಸವಾಗಿ ಅಸಮರ್ಥರಾಗಿರ್ತಕ್ಕಂಥವರಿಗೆ ಹೊಡೆಯಬೇಕು. ಪಾಸರ್ ಅಂತಕ್ಕಂಥ ಒಂದು ಸ್ಥಳ ಬದಲಾವಣೆಯನ್ನು ಗುರುತಿಸಿ ನೆಟ್ ನ ಮೇಲ್ಭಾಗಕ್ಕೆ ತಗುಲದೆ ಎದುರಾಳಿ ಅಂಕಣದಲ್ಲಿ ಬೀಳುವಂತೆ ಮಾಡಬೇಕು ಅಂತಕ್ಕಂಥದ್ದು ಸರ್ವಿಸ್ ನ ಒಂದು ಮುಖ್ಯ ಉದ್ದೇಶ. ಜೊತೆಗೆ ಎದುರಾಳಿ ಆಟಗಾರನು ಇಲ್ಲದ ಖಾಲಿ ಸ್ಥಳವನ್ನು ಗುರುತಿಸಿ ಎಲ್ಲಿ ಪ್ಲೇಸ್ಮೆಂಟ್ ಇದೆ, ಎಲ್ಲಿ ನೋಡಿದ್ರೆ ನಿಮಗೆ ಪಾಯಿಂಟ್ ಬರ್ತದೆ. ನೀವು ಆನ್ಲೈನ್ ಎಲ್ಲೇ ಬೀಳಿದ್ರು ಸಮೇತ ಅದು ಗುಡ್ ಬಾಲನೆ. ಸೊ ಆ ಒಂದು ಎದುರಾಳಿ ಅಂಕಣವನ್ನು ಖಾಲಿ ಸ್ಥಳವನ್ನು ಗುರುತಿಸಿ ಸರ್ವಿಸ್ ಮಾಡಬೇಕು. ಈ ಮೇಲಿನ ಎಲ್ಲಾ ನೈಪುಣ್ಯತೆಗಳನ್ನ ನಾವು ಸರ್ವಿಸ್ ಅಲ್ಲಿ ನಾವು ಬಳಸಿದ್ದೇ ಆದ್ರೆ ಆಪೋಸಿಟ್ ಅಲ್ಲಿ ಆಟಗಾರ ಎಷ್ಟೇ ಪ್ರಬಲವಾಗಿದ್ರು ಸಮೇತ ನಾವು ಆಡ್ಬೋದು. 25 ಕನ ಆಗಿರ್ಲಿ 15 ಕನ ಆಗಿರ್ಲಿ ಮ್ಯಾಚ್ ಅನ್ನು ನಮ್ಮ ಕಂಟ್ರೋಲ್ ಅಲ್ಲಿ ಇಟ್ಕೋಬಹುದು. ಸೊ ಇದು ತಂತ್ರಗಳಲ್ಲಿ ಸರ್ವಿಸ್ ಅಂತಕ್ಕಂಥದ್ದು ಒಂದು. ನೆಕ್ಸ್ಟ್ ಬಾಲ್ ಅನ್ನು ಸೆಟ್ ಮಾಡುವುದು. ಯಾರು? ಸೆಟ್ಟರ್. ಬಾಲ್ ಅನ್ನು ಸೆಟ್ ಮಾಡೋದು. ಎರಡನೇ ಅಂಶ, ಬಾಲ್ ಸೆಟ್ ಮಾಡೋರು ಯಾರು? ಪಾಸರ್. ಈ ಕೊಟ್ಟಲ್ಲಿ ಆ ಕಡೆ ಕೊಟ್ಟಲ್ಲಿ ಇಲ್ಲಿ ಪಾಸರ್. ಇವ್ರು ಸೆಟ್ ಮಾಡಬೇಕು. ಯಾರಿಗೆ? ನಂಬರ್ 4 ಕಾಲ ಸೆಟ್ ಮಾಡಬಹುದು, 2 ಕಾಲ ಸೆಟ್ ಮಾಡಬಹುದು. ಹೆಂಗೆ? ಫಾರ್ ಎಕ್ಸಾಂಪಲ್ ಇಲ್ಲಿಂದ ಸರ್ವಿಸ್ ಮಾಡ್ದ, ಯಾರಿಗೆ ಬಂತು? ಸೊ 4ನೇ ಬಂದು ರಿಸೀವ್ ಮಾಡ್ದ. 4ನೇ ಯಾರಿಗೆ ಕೊಡ್ಬೇಕು? ಫಸ್ಟ್ ಟಚ್ ಪಾಸರ್ ಕೊಡ್ಬೇಕು. ಆ ಪಾಸರ್ ಏನ್ ಮಾಡ್ಬೇಕು? ಕರೆಕ್ಟ್ ಆಗಿ ಅವನಿಗೆ ವೈಡ್ ಹಾಕ್ಬೇಕು. ಯಾರಿಗೆ? ನೆಟ್ ಹತ್ರ ಹಾಕ್ಬಾರ್ದು. ನೆಟ್ ಹೊಡೆದ್ಬಿಟ್ರೆ ನಟ್ಟ ಆಗುತ್ತೆ. ಸೊ ಅವನಿಗೆ ಯಾವ್ದು ಬೇಕೋ, ಛೋಟ ಪಾಸ್ ಬೇಕಾ ಛೋಟ ಪಾಸ್, ಐ ಪಾಸ್ ಬೇಕಾ ಐ ಪಾಸ್, ಸ್ವಲ್ಪ ವೈಡ್ ಬೇಕಾ ಮೀಡಿಯಂ ಬೇಕಾ, ಯಾವುದು ಇಲ್ಲಿ ಬಂದಂತ ವ್ಯಕ್ತಿ ಸೂಟಬಲ್ ಆಗಿ ಪಾಯಿಂಟ್ ಅನ್ನ ಗೆಲ್ತಾರೋ ಒಂದು ಹೊಡಿತಾರೋ ಆ ತರ ಪಾಸ್ ಅನ್ನ ಸೆಟ್ ಮಾಡ್ತಕ್ಕಂಥ ವ್ಯಕ್ತಿ ಪಾಸರ್ ಆಗಿರ್ತಾನೆ. ನೇರದಲ್ಲಿ ಪಾಸ್ ಎತ್ತುವ ಪೂರ್ವದಲ್ಲಿ ಮುಂದಿನ ವಲಯದಲ್ಲಿರ್ತಕ್ಕಂಥ ಹೊಡೆತಗಾರನ ಸ್ಥಿತಿ ಯಾರು? 2 ಮತ್ತು 4ರ ಆಟಗಾರರ ಒಂದು ಪರಿಸ್ಥಿತಿ, ಮತ್ತೆ ಎದುರಾಳಿ ತಂಡದವರು ಹೊಡೆತಕ್ಕಂಥ ಈ 4 ಆಟಗಾರ 4ನೇ ನಂಬರ್ ಆಟಗಾರ ಹೊಡೆದಪ್ಪ ಅಂತಂದ್ರೆ 2, 3 ಅಥವಾ 6 ಇಲ್ಲಿ ಬಂದು ಬ್ಲಾಕ್ ಮಾಡ್ತಾರೆ. ಸಿಂಗಲ್ ಬ್ಲಾಕ್, ಡಬಲ್ ಬ್ಲಾಕ್, ಮತ್ತೆ 3 ಜನರು ಬ್ಲಾಕ್ ಮಾಡ್ತಕ್ಕಂಥ ಪರಿಸ್ಥಿತಿ ಇರ್ತದೆ. ಆ ಬ್ಲಾಕರ್ಗಳ ಸ್ಥಿತಿ ಸಾಮರ್ಥ್ಯವನ್ನು ನೋಡಿ ಬ್ಲಾಕರ್ ರಹಿತ ವಲಯದಲ್ಲಿ ಗುರುತಿಸಿಬಿಟ್ಟು ಮುಂದೆ ಮೀಡಿಯಂ ಆಗಿರಲಿ, ಶಾರ್ಪ್ ಆಗಿರಲಿ ಅಥವಾ ವೇವ್ ಪಾಸ್ ಆಗಿರಲಿ ಅದನ್ನ ಹಾಕಿಸ್ಕೊಂಡು ಹೊಡೆದ್ರೆ ಮಾತ್ರ ಪಾಯಿಂಟ್ ಸಿಗುತ್ತೆ. ಅದನ್ನ ನಾವು ಸೆಟ್ಟರ್ ಅಂತಕ್ಕಂಥ ಮಾಡ್ತಾರೆ. ಸರ್ ಇವನು ಇಲ್ಲಿ ಇರ್ತಾನ? ನೋ. ಏನಾಗ್ತಾನೆ? ಪಾಯಿಂಟ್ ಈ ಕಡೆಗೆ ಹೋಯ್ತು ಅಂತಂದ್ರೆ ಏನಾಗುತ್ತೆ? ಅವಾಗ ಇವ್ರು ಅಲ್ಲೇ ಇರ್ತಾರೆ, ಇವ್ರು ರೊಟೇಷನ್ ಆಗ್ತಾರೆ. 3ನೇ ಇಲ್ಲಿ ಬರ್ತಾನೆ, 2ನೇ ಬರ್ತಾನೆ, ಅವಾಗ ಇಲ್ಲಿ 4ನೇ ಇಲ್ಲಿ ಬರ್ತಾನೆ, 5ನೇ ಇಲ್ಲಿ ಬರ್ತಾನೆ. ಅವಾಗ ಇವನೇ ಮಾಡ್ಬೇಕು, ಇವನು ಸೆಟ್ ಮಾಡ್ಬೇಕು ಬಾಲನ್ನ. ಬರಲ್ಲ ಸರ್, ಇಲ್ಲಿದೆ ನಾವು ಸರಿ. ಇವನು ಈ ಪ್ಲೇಸ್ ಇಲ್ಲಿ ಬಂದಾಗ ಇವನು ಕೈ ಎತ್ಕೊಂಡು ಈ ಕಡೆಯಿಂದ ಈ ಕಡೆಗೆ ಅವನೇನ್ ಮಾಡ್ಬೇಕು, ಸರ್ವಿಸ್ ಹೋಗೋದ್ರೊಳಗೆ ಪೊಸಿಷನ್ ಅನ್ನ ಪ್ಲೇಸ್ ಅನ್ನ ಬದಲಾವಣೆ ಮಾಡಬಹುದು. ಇಲ್ಲ ಸರ್ ನಾನೇ ಹಾಕ್ತೀನಿ. ಎಲ್ಲಾ ಆಟಗಾರರು ಸಮೇತ ಅದಕ್ಕೆ ಹೇಳೋದು ಆಲ್ ರೌಂಡ್ ಪ್ಲೇಯರ್ ಆಗ್ಬೇಕು. ಎಲ್ಲಿ ಸರ್ವಿಸ್ ಬಂದಂತ ಸಂದರ್ಭದಲ್ಲಿ ಅಥವಾ ಸ್ಮ್ಯಾಶ್ ಬಂದಂತ ಸಂದರ್ಭದಲ್ಲಿ ಸೆಟ್ ಆಗ್ತಕ್ಕಂಥ ಸಂದರ್ಭದಲ್ಲೂ ಸಮೇತ ಎಲ್ಲಾ ಸ್ಥಳದ ಪೊಸಿಷನ್ ಅನ್ನ ತಿಳ್ಕೊಂಡಿರ್ಬೇಕು. ಹೆಂಗೆ? ಫಾರ್ ಎಕ್ಸಾಂಪಲ್ ಕ್ರಿಕೆಟ್ ಅಲ್ಲಿ ಆಲ್ ರೌಂಡ್ ಪ್ಲೇಯರ್ ಅಂತ ಏನ್ ಹೇಳ್ತೀವಲ್ಲ, ಬೌಲಿಂಗೂ ಮಾಡಬೇಕು, ಬ್ಯಾಟಿಂಗೂ ಮಾಡಬೇಕು, ಫೀಲ್ಡಿಂಗೂ ಮಾಡಬೇಕು, ಸಮಯ ಬಂದ್ರೆ ಕೀಪಿಂಗು ಮಾಡಬೇಕು. ಸೊ ಇಂತಹ ಒಬ್ಬ ಆಟಗಾರರು ಆಲ್ರೌಂಡ್ ಪ್ಲೇಯರ್. ಇಲ್ಲಿ ಯಾವುದೇ ಬಾಲ್ ಅನ್ನ ಸ್ಮ್ಯಾಶ್ ಮಾಡ್ತಕ್ಕಂಥ ಜಂಪ್ ಅಂಡ್ ಸ್ಮ್ಯಾಶ್ ಸರ್ವಿಸ್ ಮಾಡಬೇಕು.
ಸೆಂಟರ್ ಪ್ಲೇಯರ್ ಆಗಿರ್ಬೇಕು, ಬ್ಯಾಕ್ ಝೋನ್ ಪ್ಲೇಯರ್ ಆಗಿರ್ಬೇಕು, ಸ್ಮ್ಯಾಶರ್ ಆಗಬೇಕು, ಹಿಟ್ಟರ್ ಆಗಬೇಕು, ಮತ್ತೆ ಸೆಟ್ ಮಾಡ್ತಕ್ಕಂಥ ಪಾಸರ್ ಆಗಿರ್ಬೇಕು. ಎಲ್ಲಾ ಪೊಸಿಷನ್ ಅಲ್ಲೂ ಆಡ್ತಕ್ಕಂಥ ಉತ್ತಮ ವಾಲಿಬಾಲ್ ಪ್ಲೇಯರ್ಗಳನ್ನು ನಾವು ಆಯ್ಕೆ ಮಾಡ್ಬೇಕಾಗುತ್ತೆ. ಟೀಮ್ ಮಾಡ್ಬೇಕಾದ್ರೆ 12 ಜನ, 6 ಜನ ಇದೀವಲ್ಲ, ಈ 6 ಜನದಲ್ಲಿ 12 ಜನದಲ್ಲಿ 6 ಜನ ಅಂತರ ನಾವು ಟೀಮ್ ಮಾಡ್ಬೇಕಾದ್ರೆ ಟ್ರಿಕ್ಸ್, ಆಟದ ನೈಪುಣ್ಯತೆಯನ್ನ ತಿಳ್ಕೊಂಡೆ ನಾವು ಮ್ಯಾಚ್ ಅನ್ನ ಮಾಡ್ಬೇಕಾಗತ್ತೆ ಮಕ್ಕಳ. ಜೊತೆಗೆ ಈ ಸಂದರ್ಭಾನುಸಾರವಾಗಿ ಪಾಸ್ ನ ಗತಿಯಲ್ಲಿ ಹೆಚ್ಚು ಆಗಿರ್ಬೋದು, ಹೆಚ್ಚು ಮಾಡ್ಕೋಬಹುದು, ಕಡಿಮೆ ಮಾಡ್ಕೋಬಹುದು. ಇದ್ರೊಳಗೆ ಖಾಲಿ ಸ್ಥಳವಿದ್ದರೆ ನಿಖರತೆಯಲ್ಲಿ ಚೆಂಡನ ಆ ಸ್ಥಳಕ್ಕೆ ಹಾಕಬಹುದು. ನೀವು ಪಾಸ್ ಆಗೋದು ಬರೀ ಪಾಸೇ ಸೆಟ್ ಮಾಡ್ಬೇಕು ಅನ್ನೋದಿಲ್ಲ. ಬ್ಯಾಕ್ ಪಾಸ್ ಆಗಿ ಈಗ ಹಾಕ್ಬಿಟ್ಟು ಅವರಿಂದ ನಟ್ಟಿನ ಆಕಡದಲ್ಲಿ ಆರಾಮಾಗಿ ಖಾಲಿ ಜಾಗದಲ್ಲಿ ಈ ತರ ಮಾಡ್ಬೇಕಾದ್ರೆ ಇಲ್ಲಿ ಖಾಲಿ ಪ್ಲೇಸ್ ಇರುತ್ತೆ, ಇಲ್ಲಿ ಪ್ಲೇಸ್. ಇವ್ ತರ ಮಾಡ್ಬೇಕಾದ್ರೆ ಇವ್ರಲ್ಲಿ ಖಾಲಿ ಪ್ಲೇಸ್ ಇಲ್ಲಿ ಇರ್ತದೆ, ಇಲ್ಲಿ ಎಲ್ಲಿ ಬೇಕಾದ್ರೆ ಹಾಕ್ಬಹುದು. ಪಾಸ್ ನಟ್ ಮೇಲಿಂದ ಹಾಕ್ಬಿಟ್ಟು ಗ್ಯಾಪ್ ಪಾಯಿಂಟ್ ಬಂದವರು. ಹೀಗೆ ಲಿಫ್ಟರ್ ಮುಂದಿನ ವಲಯದ ಆಟಗಾರನಾಗಿದ್ದಾರೆ ಅಥವಾ ಪಾಸ್ ಅನ್ನು ನೆಟ್ನ ಮೇಲ್ಭಾಗಕ್ಕೆ ಬರುವಂತೆ ಪಡೆದು ಬ್ಲಾಕ್ ಜಿಗಿಯುವ ಮೊದಲೇ ತಂಡದ ಎಡಗೈ ಅಥವಾ ಬಲಗೈ ಬಳಸಿ ರಭಸದಿಂದ ವಿರುದ್ಧ ಅಂಕಣಕ್ಕೆ ಹೊಡೆದು ಅಂಕವನ್ನು ಗಳಿಸಬಹುದು. ಪಾಸ್ ಬರ್ತಾ ಇದೆಯಪ್ಪ, ನಟ್ ಈ ಕಡೆ ಬೀಳ್ತಿದೆ, ಪಾಸ್ ಕೊಡ್ಲೇಬೇಕಂತ ನಟ್ ಮೇಲೆ ಬರ್ತಿದ್ರಿಂದ ಈತನೇ ಜಂಪ್ ಮಾಡಿ ಏನ್ ಮಾಡ್ಬೋದು, ರಭಸವಾಗಿ ಅಲ್ಲೇ ಸ್ಮ್ಯಾಶ್ ಮಾಡಬಹುದು. ಅವಾಗ ಒಂದು ಪಾಯಿಂಟ್ ಬರುತ್ತೆ. ಸೊ ಹೀಗೆ ನಟ್ ಮೇಲೆ ಬರ್ತಕ್ಕಂಥ ಬಾಲನ್ನು ಸಮೇತ ಸ್ಮ್ಯಾಶ್ ಮಾಡ್ತಕ್ಕಂಥ ಒಂದು ಸ್ಕಿಲ್ ಸಟ್ಟರಿಗೆ ಗೊತ್ತಿರಬೇಕು. ಮತ್ತೆ ಬಾಲ್ ಹೊರಗಿದೆ, ಅದನ್ನ ವೈಡ್ ಆಗಿರ್ತದೆ ಅಂತಕ್ಕಂಥ ಬಾಲನ್ನ ರಿಸೀವ್ ಮಾಡ್ಕೊಂಡು ಕರೆಕ್ಟ್ ಪಾಸ್ ಎತ್ಕೊಡ್ತಕ್ಕಂಥ ಸ್ಕಿಲ್ ಗೊತ್ತಿರಬೇಕು. ಆಪೋಸಿಟ್ ಪ್ಲೇಯರ್ ದೂರ ಇದ್ದಾನೆ, ಸ್ಮ್ಯಾಶ್ ಮಾಡಕ್ ದೂರ ಇದ್ದಾನೆ, ಖಾಲಿ ಜಾಗ ಇದೆ, ಅಲ್ಲಿಗೆ ಎತ್ತಾಗಬಹುದು. ಇವೆಲ್ಲ ಆಟದ ಸಿಚುವೇಶನ್ ಸಂದರ್ಭಕ್ಕೆ ಅನುಗುಣವಾಗಿ ಹಾಡ್ತಕ್ಕಂಥದ್ದು ಒಬ್ಬ ಕ್ರೀಡಾಪಟುವಿನ ಕರ್ತವ್ಯ. ಹೀಗೆ ಮುಂದಿನ ವಲಯದ ಆಟಗಾರರು ಅಂಕ ಗಳಿಸಲು ವಿಫಲನಾದರೆ ಇಂದಿನ ವಲಯದ ಉತ್ತಮ ಹೊಡೆತಗಾರನಾಗಿ ಪಾಸ್ ಅನ್ನ ನೀಡಬೇಕು. ಸರ್, 4 2 ನಂಬರ್ ಇರ್ತಕ್ಕಂಥವ್ರು ಹೊಡೆಯಕ್ಕಾಗಲ್ಲ. ಇವು ಒಳ್ಳೆ ಹಿಟ್ಟರು, 5, 6 ನಂಬರ್ 1. ಅವಾಗ ಏನ್ ಮಾಡಬೇಕು, ಬ್ಯಾಕ್ ಝೋನ್ ಪಾಸ್ ಹಾಕ್ಬೇಕು. ಅವರು ಜಂಪ್ ಮಾಡಿ ಯಾವುದೇ ಕಾರಣಕ್ಕೂ ಈ ಲೈನ್ ನ ತುಳಿದ ಹಾಗೆ ಜಂಪ್ ಮಾಡಿ ಬಾಲ್ ನೆಲ ಟಚ್ ಆದ್ಮೇಲೆ ಬೇಕಾದ್ರೆ ಒಳಗೆ ಬರ್ಬೋದು. ಬಾಲ್ ಆಪೋಸಿಟ್ ಕೋರ್ಟ್ ಅಲ್ಲಿ ಲ್ಯಾಂಡ್ ಆದಾಗ ಇವರು ಈ ಒಳಗೆ ಗೆರೆ ಹಿಂಗೆ ಲ್ಯಾಂಡ್ ಆಗಿ ಬೇಕಾದ್ರೆ ಮುಂದೆ ಫಾಲೋತ್ರಾಕ್ಷನ್ ಬರಬಹುದು. ಓಡ್ ಬಂದು ಇಲ್ಲಿ ಜಂಪ್ ಮಾಡಿ ಇದ್ರೊಳಗೆ ಲ್ಯಾಂಡ್ ಆಗಂಗಿಲ್ಲ, ಅಥವಾ ಇದ್ರೊಳಗೆ ಬಂದು ಜಂಪ್ ಮಾಡಿ ಹೊಡೆಯಾಗಿಲ್ಲ. ಬ್ಯಾಕ್ ಝೋನ್ ಫ್ರಂಟ್ ಝೋನ್ ಬರೋ ಆಗಿಲ್ಲ. ಇವ್ರೇನೋ ವೀಕ್ ಇದ್ರೆ ಮಾತ್ರ, ಫ್ರಂಟ್ ಝೋನ್ ಇದ್ರೆ ಮಾತ್ರ ಅವರಿಗೆ ಆಡಿಸ್ಬೇಕಾಗುತ್ತೆ. ಸೊ ಇದು ಒಬ್ಬ ವಾಲಿಬಾಲ್ ಸೆಕ್ಟರ್ನ ನೈಪುಣ್ಯತೆಗಳು, ಸ್ಕಿಲ್ಗಳು. ನೆಕ್ಸ್ಟ್ 3ನೇದು ಸ್ಮ್ಯಾಶ್, ಅಟ್ಯಾಕ್, ಹಿಟ್ ಅಂತ ಹೇಳ್ತೀವಲ್ಲ, ಸ್ಮ್ಯಾಶ್. ಅಟ್ಯಾಕ್ ಅಂತ ಹೇಳ್ತೀವಿ, ಅಟ್ಯಾಕ್ ಮಾಡೋದು. ಅಟ್ಯಾಕ್ ಹಿಟ್ ಅಂತಲೂ ಸಮೇತ ಕರಿತೀವಿ. ಅಟ್ಯಾಕ್ ಹಿಟ್ ಅಂತಂದ್ರೆ ಎದುರಾಳಿ ತಂಡದ ಆಟಗಾರ ಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಕಡಿಮೆ ಎತ್ತರ ತಲುಪುವ ಬ್ಲಾಕರ್ ನ ಮೇಲ್ಗಡೆಯಿಂದ ಹೊಡೆಯಬೇಕು. ಎದುರಾಳಿ ತಂಡ ದುರ್ಬಲನನ್ನು ಅಥವಾ ಖಾಲಿ ಸ್ಥಳವನ್ನು ಗುರುತಿಸಿಬಿಟ್ಟು ಅದೇ ಪೊಸಿಷನ್ಗೆ ಸ್ಮ್ಯಾಶ್ ಅನ್ನ ಹೊಡಿಬೇಕಾಗುತ್ತೆ. 4ನೇ ಪ್ಲೇಸ್ ನಾನು ಇವನು ಬಹಳ ದುರ್ಬಲ ಆದ 4ನೇ ನಂಬರ್ 4ನೇಗೆ ಆ ಕಡೆ ಕೊಟ್ಟದ್ದು. ಏಮಕ್ಕೂ ಹಿಟ್ಟರಿಂದ ಬಾಲ್ ತಗೋಬೇಕು, ಕೈಯನ್ನ ಸ್ವಲ್ಪ ಔಟ್ ಸ್ಪಿನ್, ಇನ್ ಸ್ಪಿನ್ ಅಂತ ಹೇಳ್ತೀವಲ್ಲ, ಸಾಲ್ ಸ್ಪಿನ್ ಮಾಡಿ ಈ ಗ್ಯಾಪ್ ಅಲ್ಲಿ ಹೊಡಿಬೇಕು. ಸೆಂಟ್ರಿ 4 ಆಟಗಾರರ ಮಿಡ್ಲ್ ಅಲ್ಲಿ ಹೊಡೆದಂತ ಸಂದರ್ಭದಲ್ಲಿ ನಮಗೇನಾಗುತ್ತೆ, ಪಾಯಿಂಟ್ ಅಂತಕ್ಕಂಥದ್ದು ಸಿಗುತ್ತೆ ಮಕ್ಕಳೇ. ನೆಕ್ಸ್ಟ್, ಅಗತ್ಯಾನುಸಾರ ಹೊಡೆತದ ಸಂದರ್ಭದಲ್ಲಿ ವೇಗ ಮತ್ತು ಬಲವನ್ನ, ಹೊಡೆತದ ವೈವಿಧ್ಯತೆಯನ್ನು ಉಪಯೋಗಿಸಬೇಕು. ಇಲ್ಲಿ ಸ್ಮ್ಯಾಶ್ ಮಾಡ್ತಾನಪ್ಪ ಅಂತ ತಂದ್ಬಿಟ್ಟು ಸುಮ್ನೆ ಕುಲ್ಡೆಕ್ ಮಕ್ಕಳಿದಂಗೆ ಹಾಕೋದಲ್ಲ. ಅದ್ರ ಜೊತೆಗೆ ಏನ್ ಮಾಡ್ಬೇಕಪ್ಪ ಅಂತ ಸಂದರ್ಭ ನೋಡ್ಬೇಕು. ಬ್ಲಾಕ್ ಮಾಡಕ್ ಬಂದಾರ ಅವಾಗ ಹೊಡಿಬೇಕು, ಇನ್ಸಿನ್ ಔಟ್ಸಿನ್. ಯಾಕಂದ್ರೆ ಚೆಕ್ಔಟ್ ಆಗಿ ಹೊರಗೆ ಹೋಗುದು ಬಾಲ್, ಅವ ಸಂದರ್ಭದಲ್ಲಿ ಪಾಯಿಂಟ್ ನಮಗೆ ಬರೋದು. ಅಥವಾ ಚೆಕ್ಔಟ್ ಬರಲ್ಲ, ಬ್ಲಾಕ್ ಗೆ ಬರಲ್ಲ, ಏನು ಬರಲ್ಲ ಅಂತಂದ್ರೆ ಅವಾಗ ಸುಮ್ಮನೆ ಡ್ರಾಪ್ ಹಾಕೊಂಡು ಪಾಯಿಂಟ್ ಅನ್ನು ತಗೋಬೇಕು. ಯಾಕಂದ್ರೆ ಬ್ಲಾಕ್ ಮಾಡ್ತಿಲ್ಲ ಅಂದ್ಮೇಲೆ ಆರಾಮಾಗಿ ಖಾಲಿ ಪ್ಲೇಸ್ ಅಲ್ಲಿ ಅದನ್ನು
ಹೀಗೆ ಪಂದ್ಯ ನಡೆಯುತ್ತಿರುವಾಗ ಎದುರಾಳಿಗಳು ವೇಗವಾಗಿ ಅಂಕಗಳನ್ನು ಗಳಿಸುತ್ತಿದ್ದರೆ ಆಟವನ್ನು ನಿಧಾನಗೊಳಿಸಬೇಕು. ಸಂದರ್ಭಾನುಸಾರ ಸಮಯಾವಕಾಶ ಆಟಗಾರರ ಬದಲಾವಣೆ ಮಾಡಿಕೊಳ್ಳಬೇಕು. ಸಂದರ್ಭಾನುಸಾರ ಆಟದ ಗತಿಯ ಪರಿವರ್ತನೆಯನ್ನು ಅಂದ್ರೆ ಹೆಚ್ಚು ಕಡಿಮೆ ಮಾಡ್ಕೋಬೇಕು. ಕಂಟಿನ್ಯೂಸ್ ಪಾಯಿಂಟ್ ಹೋಗ್ತಾ ಇದಾವಪ್ಪ. ಇದು ಎ ಟೀಮ್ ಅಂತ ತಿಳ್ಕೊಳ್ಳಿ, ಇದು ಬಿ ಟೀಮು. ಎ ಟೀಮ್ ಕಂಟಿನ್ಯೂಸ್ ಪಾಯಿಂಟ್ ತೆಗೆತಾ ಇದಾರೆ, ಇವರು ಬಿ ಟೀಮ್ ನರ್ವಸ್ ಆಗಿರ್ತಾರೆ. ಅವಾಗ ಏನ್ ಮಾಡ್ಬೇಕು? ತಕ್ಷಣನೇ ಆಪ್ಷನ್ಸ್ ಅಂಪೈರ್ ಏನ್ ಮಾಡ್ಬೇಕು? ಮೇನ್ ಅಂಪೈರ್ಗೆ, ರೆಫ್ರಿಗೆ ಟೈಮ್ ಔಟ್ ತಗೋಬೇಕು. ಟೈಮ್ ಔಟ್ ತಗೊಂಡು ಇಲ್ಲಿ ಕಂಟಿನ್ಯೂಸ್ 3 ಪಾಯಿಂಟ್ ಹೋದ್ರೆ ಅಲ್ಲೇ ಟೀಮ್ ಒಂದ್ ಕಡೆ ನರ್ವಸ್ ಆಗ್ತದಂತ. ಅವಾಗ ಏನ್ ಮಾಡ್ಬೇಕು? ತಕ್ಷಣ ಟೈಮ್ ಔಟ್ ತಗೋಬೇಕು. 3 ಪಾಯಿಂಟ್ಗೆ ಟೈಮ್ ಔಟ್ ತಗೊಂಡ್ಬಿಡ್ಬೇಕು. ತಗೊಂಡು ಯಾರೇನು ತಪ್ಪು ಮಾಡ್ತಿದ್ದಾರೆ, ಬಂದಂತಹ ಸರ್ವಿಸ್ ಕರೆಕ್ಟ್ ಯಾಕೆ ರಿಸೀವ್ ಮಾಡಕ್ ಆಗ್ತಾ ಇಲ್ಲ, ಅವ್ರಿಗೆ ಯಾಕೆ ಹೊಡಿತಿದ್ದಾರೆ ಅನ್ನೋದನ್ನ ನೋಡ್ಬಿಟ್ಟು ಆ ಕ್ರೀಡಾಪಟುವನ್ನ ಸಬ್ಸ್ಟಿಟ್ಯೂಟ್ 9 in 4 out. 9 in 4 out. ಸೊ ಅಲ್ಲಿ ಸ್ಕೋರರ್ಗೆ ಮೇನ್ ರೆಫ್ರಿಗೆ ಹೇಳಿ ಬದಲಾವಣೆ ಮಾಡಿ ಅವರಿಗೆ ಯಾರು ಸ್ವಲ್ಪ ಪಾಯಿಂಟ್ ಅಂತ ತಗೊಂಡ್ಬೇಕಾದ್ರೆ ಆ ಕಂಟಿನ್ಯೂಸ್ ಅಂತ ಆ ಒಂದು ಜೋಶ್ ಅವ್ರಿಗೆ ಕಡಿಮೆ ಆಗುತ್ತೆ ಅಪೋಸಿಟ್. ಅದು ಮಾಡ್ಬೇಕು. ನೆಕ್ಸ್ಟ್ ಟೈಮ್ ಮಾಡ್ತಾನೆ ನೀರು ಕುಡಿದ ತಕ್ಷಣ ಟೈಮ್ ಮಾಡ್ತಾನೆ ಎಷ್ಟು 30 ಸೆಕೆಂಡ್ ಮಕ್ಕಳೇ. 30 ಸೆಕೆಂಡ್ಗೆ ಒಂದು ಟೈಮ್ ಔಟ್. ಹಂಗೆ ಒಂದು ಸೆಟ್ಟಿಗೆ 2 ಇರ್ತಾವೆ. ಒಂದು ಸೆಟ್ಟಿಗೆ 2 ಟೈಮ್ ಔಟ್. 2 ಟೈಮ್ ಔಟ್ ಇರ್ತಾವೆ. ಒಂದು ಸೆಟ್ಟಿಗೆ 2 ಟೈಮ್ ಔಟ್. ಸೊ ಅಂತ ಸಂದರ್ಭದಲ್ಲಿ ನಾವು ಆಟದ ವೇಗದ ಸ್ಥಿತಿಯನ್ನ ನಾವು ದಿಕ್ಕನ್ನ ಬದಲಿಸಬೇಕು. ಅವಾಗ ನಮ್ಮ ಹಿಡಿತದಲ್ಲಿ ಬರ್ತತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ ಮಕ್ಕಳೇ. ಇದು ಆಟದ ತಂತ್ರಗಳು. ಸರ್ವಿಸ್ ಗೊತ್ತಾಯ್ತಲ್ಲ, ಸರ್ವಿಸ್ ಅಲ್ಲಿ 4 ವಿಧ: ಅಂಡರ್ ಆರ್ಮ್ ಸರ್ವಿಸ್, ಸೈಡ್ ಆರ್ಮ್ ಸರ್ವಿಸ್, ಟೆನ್ನಿಸ್ ಸರ್ವಿಸ್, ಜಂಪ್ ಅಂಡ್ ಸ್ಮ್ಯಾಶ್ ಸರ್ವಿಸ್. ಬಾಲ್ ಸೆಟ್ ಮಾಡ್ತಕ್ಕಂಥದ್ದು ಯಾರು? ಸಟ್ಟರ್ನ. ಎಲ್ಲಾ ಆಟಗಾರರು ಇಲ್ಲಿ ಬಾಲ್ ಸೆಟ್ ಮಾಡ್ತಕ್ಕಂಥ ಕೌಶಲ್ಯವನ್ನ ಕಲ್ತಿರಬೇಕು ಮತ್ತೆ ಆಡ್ತಾ ಇರಬೇಕು. ಆಟದ ಮ್ಯಾಚಿನ ಒಂದು ಗತಿಯನ್ನ ದಿಕ್ಕನ್ನು ಬದಲಾಯಿಸತಕ್ಕಂಥದ್ದೇ ಇವರು. ನೆಕ್ಸ್ಟ್ ಸ್ಮ್ಯಾಶ್. ಎಲ್ಲಾ ಟೈಮಲ್ಲೂ ಸ್ಮ್ಯಾಶ್ ಮಾಡಕ್ಕಾಗಲ್ಲ. ಸೊ ಅದು ತಕ್ಕಂತೆ ನಾವು ಹೊಡಿತಾ ಇರಬೇಕು, ಆಡ್ತಾ ಇರಬೇಕು. ಅದು ಸ್ಮ್ಯಾಶ್ ಅಲ್ಲಿ ವಿವಿಧ ರೀತಿಯ ಸ್ಮ್ಯಾಶ್ ಇದಾವೆ. ಸೊ ಎಲ್ಲ ಆಟಗಾರರು ಸಮೇತ ಇಲ್ಲಿ ಸ್ಮ್ಯಾಶ್ ಅನ್ನ ಕಲ್ತಿರ್ಬೇಕು. ಸೊ ಇದು ಇವತ್ತಿನ ಒಂದು ವಾಲಿಬಾಲ್ ಆಟದ ಸರ್ವಿಸ್, ಬಾಲ್ ಸೆಟ್ ಮಾಡೋದು, ಸ್ಮ್ಯಾಶ್ ನ ತಂತ್ರಗಳು ಅಂತ ಅಂದ್ಬಿಟ್ಟು ತಿಳ್ಕೊಂತಿದ್ದೀನಿ ಮಕ್ಕಳೇ. ಸೊ ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ಓಕೆ, ಇವತ್ತು ವಾಲಿಬಾಲ್ ಆಟದ ಇರಬೇಕಾದಂತಹ ಅವಶ್ಯಕ ಗುಣಗಳನ್ನ ನೆಕ್ಸ್ಟ್ ತರಗತಿಯಲ್ಲಿ ನೋಡೋಣ ಮಕ್ಕಳೇ. ಇವತ್ತಿಗೆ ವಾಲಿಬಾಲ್ ಆಟ ಯಾರು ಕಂಡುಹಿಡಿದ್ರು ಹಿಂದಿನ ತರಗತಿಯಲ್ಲಿ, ಅವ್ರು ಯಾರು, ಪಿತಾಮಹರು ಯಾರು, ವಾಲಿಬಾಲ್ ಆಟ ಮೊದಲ ಹೆಸರೇನು, ಮತ್ತೆ ಯಾವ ಒಂದು ಸಂಸ್ಥೆ ಅಂತಕ್ಕಂಥದ್ದು ಇದನ್ನ ಅಭಿವೃದ್ಧಿಪಡಿಸ್ತು. ಈಗ ಪ್ರೆಸೆಂಟ್ ಇರ್ತಕ್ಕಂಥ ಒಂದು ಸಂಸ್ಥೆ ಯಾವುದು? ಫೆಡರೇಷನ್ ಇಂಟರ್ನ್ಯಾಷನಲ್ ವಾಲಿಬಾಲ್ ಅಂತಕ್ಕಂಥದ್ದು. ಮತ್ತು ಅಂಕಣ ಉದ್ದ ಮತ್ತು ಅಗಲ, ಆಟಗಾರರ ಸಂಖ್ಯೆ, ಎಷ್ಟು ಮ್ಯಾಚ್ಗೆ ಆಡಲಾಗುತ್ತದೆ, 25 ಅಂಕಕ್ಕೆ ಬೆಸ್ಟ್ ಆಫ್ 3 ಅಥವಾ 5 ಸೆಟ್ಗಳನ್ನು ಆಡಲಾಗುತ್ತದೆ. ಆ ಒಂದು ಆಟಗಾರರ ತಂತ್ರಗಳು ಅಂತಕ್ಕಂಥದ್ದು ಹೀಗಿತ್ತು ಇವತ್ತಿನ ಒಂದು ಅಧ್ಯಾಯದಲ್ಲಿ. ಸೊ ಮುಂದಿನ ಒಂದು ತರಗತಿ ಆಟಗಾರನಿರಬೇಕಾದಂತಹ ಪ್ರಮುಖ ಅವಶ್ಯಕ ಗುಣಗಳು, ಗುಣ ಲಕ್ಷಣಗಳ ಬಗ್ಗೆ ಅಧ್ಯಯನ ಮಾಡೋಣ. ಜೊತೆಗೆ ವಾಲಿಬಾಲ್ ಪಂದ್ಯಾವಳಿಯಲ್ಲಿ ಬರ್ತಕ್ಕಂತಹ ಪಂದ್ಯಾವಳಿಗಳು ಮತ್ತು ಪ್ರಶಸ್ತಿ, ಪಾರಿತೋಷಕ, ಬಹುಮಾನಗಳನ್ನ ಮುಂದಿನ ತರಗತಿಯಲ್ಲಿ ಅಧ್ಯಯನ ಮಾಡ್ತಾ ಹೇಳ್ತಾ ಇವತ್ತಿನ ತರಗತಿಯನ್ನ ಮುಕ್ತಾಯ ಮಾಡ್ತಿದ್ದೀನಿ. ಧನ್ಯವಾದಗಳು. ಏನಾದರೂ ಡೌಟ್ಸ್ ಇದ್ರೆ ಫೋನ್ ಮುಖಾಂತರ ನೀವು ಅಥವಾ ಇದ್ದೂರಲ್ಲಿ ನಾವು ಮನೆ ಮಾಡಿರೋದ್ರಿಂದ ಇಲ್ಲೇ ನೀವು ತಿಳ್ಕೋಬಹುದು. ಯಾವುದೇ ಸಮಸ್ಯೆಗಳು ಬಂದರೂ. ಥ್ಯಾಂಕ್ ಯು.